ಈ ಭಾನುವಾರ ದೇವರ ಸನ್ನಿಧಿಯಲ್ಲಿ ಆತನ ಮಹಿಮೆಪಡಿಸುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ದೇವರು ಈ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರಿಯವಾದವರೇ, ಈ ಮಠದೊಳಗೆ ಪರಿಶುದ್ಧವಾಗಿರುವಂಥ ವಾತಾವರಣ ತುಂಬಿರುತ್ತೆ. ಹಲ್ಲೆಲೂಯಾ. ಯಾವುದೇ ಒಂದು ಸುವಾಸನೆ ಅಥವಾ ಹೂವಿನ ಕಡ್ಡೆ ಆಗಲಿ, ಲೋಬಾನ್ ಆಗಲಿ ಒಂದು ವೇಳೆ ಹಾಕಿದರೆ ಅದೇ ವಾಸನಕ್ಕೆ ಭಾಳ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಆಗುತ್ತಾ ಆಗುತ್ತಾರೆ? ಆಗಲ್ಲ. ಕಾಯಿಲೆ ಇದ್ದವರಾಗಲಿ ಆ ವಾಸನಕ್ಕೆ ಕೂತ್ಕೊಳ್ಳೋಕೆ ಅವರಿಂದ ಆಗುತ್ತಾ? ಆಗಲ್ಲ. ಆರೋಗ್ಯವಂತರಾದರೂ ಕೂಡ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಆದರೆ ಶುದ್ಧವಾಗಿರುವಂಥ ಗಾಳಿ, ಶುದ್ಧವಾಗಿರುವಂಥ ವಾತಾವರಣ ಅಂದರೆ ಇದು ಎಲ್ರಿಗೂ ಟೇಚಪಡಿ. ಈ ವೈದ್ಯರೆಲ್ಲ ಏನು ಮಾಡ್ತಿದ್ರು? ಆಪರೇಷನ್ ಥಿಯೇಟರ್ನಲ್ಲೆಲ್ಲ ಊದಿನ ಕಡ್ಡಿ ಹಚ್ತವ್ರು. ಆಪರೇಷನ್ ಥಿಯೇಟರ್ನಲ್ಲೆಲ್ಲ ಏನು ಮಾಡ್ತಿದ್ರೆ? ಲೋಬನ ಹಾಕ್ತಿದ್ರು. ಪ್ರಿಯ, ಶುದ್ಧವಾಗಿರ್ತಕ್ಕಂಥ ವಾತಾವರಣ ಬೇಕು ಆಪರೇಷನ್ ಥಿಯೇಟರ್ನಲ್ಲಿ. ಅಂದರೆ ಮನುಷ್ಯನ ಜೀವಿಸುವುದಕ್ಕಾಗಿ ಶುದ್ಧವಾದ ವಾತಾವರಣ ಬೇಕು. ಹೊಗೆಯನ್ನು ನೀವು ಒಂದು ವೇಳೆ ಬಟ್ಟೆಗೆ ಹಿಂಗೆ ಹಾಕ್ಬಿಟ್ಟು ಅಥವಾ ಒಂದು ಕಾಗದಾಗಲಿ ಹೊಗೆ ಬರ್ತಾ ಇದ್ದ ಸ್ಥಳದಲ್ಲಿ ನೀವು ಹಿಂಗಿಟ್ಬಿಟ್ರೆ ಆ ಒಂದು ಬಿಳಿದಾಗಿರ್ತಕ್ಕಂಥ ವಸ್ತ್ರ ಆಗಲಿ, ಬಿಳಿದಾಗಿರ್ತಕ್ಕಂಥ ಕಾಗದಾಗಲಿ ಕಪ್ಪಾಗಿ ಬಿಡುತ್ತೆ, ಕಲೆ ಆಗಿಬಿಡ್ತದೆ. ಆ ಕಲೆ ಹೋಗಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ಮನುಷ್ಯನ ಇಷ್ಟ ಬಂದ ರೀತಿ ಮಾಡಿಕೊಂಡದಕ್ಕಾಗಿಯೇ ಆ ಭಗವಂತನು ಒಳ್ಳೆ ವಾತಾವರಣ ಉಂಟು ಮಾಡೋದಕ್ಕಾಗಿ ದೇವಲೋಕದಲ್ಲಿರುವ ಸುಪ್ರತಿಯನ್ನ ಈ ಲೋಕಕ್ಕೆ ತಾನೇ ತೆಗೆದುಕೊಂಡು ಬಂದ. ಎಲ್ಲಿಗೆ? ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಒಳ್ಳೆ ವಾತಾವರಣದಲ್ಲಿ ಇದ್ದರೆ ಮನುಷ್ಯ ಆರೋಗ್ಯವಾಗಿರ್ತಾನಂತ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ. ನಿಜ. ಸ್ವಲ್ಪ ದಿವಸ ಇದ್ದು ಸ್ವಲ್ಪ ದಿವಸ ಮಣ್ಣಿಗೆ ಮಣ್ಣಾಗಿ ಹೋಗುವಂತ ಈ ಒಂದು ದೇಹಕ್ಕೆ ಒಳ್ಳೆ ವಾತಾವರಣ ಬೇಕಾದರೆ ಆ ಪರಿಶುದ್ಧನಾದ ದೇವರು ನಿನ್ನ ಹೃದಯದೊಳಗೆ, ನಿನ್ನ ಮನಸ್ಸಿನೊಳಗೆ, ನಿನ್ನೊಳಗೆ ಜೀವಿಸಬೇಕಾದ್ರೆ ನೀನೇನು ಮಾಡಬೇಕು? ನಿನ್ನ ಹೃದಯದಲ್ಲಿ ಯಾವ ವಾತಾವರಣ ಇದೆ ಅದನ್ನು ನೀನು ಪರೀಕ್ಷೆ ಮಾಡಿಕೊಳ್ಳಬೇಕು. ನೀನು ವಾಸ ಮಾಡುವಂತ ಮನೆಗೆ ನೀನೇನು ಮಾಡ್ತೀವಿ? ವಾಸ್ತು ಚೆನ್ನಾಗಿದೆಯಾ? ಅಥವಾ ಬಾಡಿಗೆ ಮನೆಗೆ ಹೋದರೆ ವಾಸ್ತು ಚೆನ್ನಾಗಿದೆಯಾ? ಈ ಮೂಲಿಗೆ ಇದಿರಬೇಕು, ಈ ಮೂಲಿಗೆ ಇದಿರಬೇಕು, ಏನೇನೋ ಯೋಚನೆ ಮಾಡ್ತೀನಿ. ಆ ಮನೆಗೆ ಮುಖ್ಯವಾಗಿ ಏನಿರ್ಬೇಕಂತ ಯೋಚನೆ ಮಾಡ್ತೀನಿ. ನೀರಿನ ವ್ಯವಸ್ಥೆ ಸರಿಗಿರಬೇಕು, ಹೌದಾ? ದಾರಿ ಸರಿಗಿರಬೇಕು. ಆಮೇಲೆ ಆ ಮನೆಗೆ ಕಿಟಕಿಗಳು ಚೆನ್ನಾಗಿರಬೇಕು, ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿ ಚೆನ್ನಾಗಿರಬೇಕು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿಗಳಾಗಿರ್ಬೇಕು, ಹೌದಾ? ಒಳ್ಳೆ ವಾತಾವರಣ. ಇದೆಲ್ಲ ನೀನು ಯೋಚನೆ ಮಾಡ್ತೀಯಲ್ಲ, ಸರಿ. ನೀನು ಜೀವಿಸಲು ಎಷ್ಟು ಯೋಚನೆ ಮಾಡ್ತೀಯ ಅದೇ ಪ್ರಕಾರವಾಗಿ ಈ ಎಲ್ಲ ವಾತಾವರಣ ನಿನಗೆ ಒಳ್ಳೆಯದಾಗುತ್ತಂತ ನೀನು ಯೋಚನೆ ಮಾಡ್ತೀಯ. ಅದೇ ಪ್ರಕಾರವಾಗಿ ನಿನ್ನ ಒಂದು ಹೃದಯದ ವಾತಾವರಣ ಒಳ್ಳೆಯದಾದರೆ ಹೊರಗಡೆ ವಾತಾವರಣ ಯಾವುದೇ ಕೆಟ್ಟದಿದ್ರೂ ಕೂಡ ನಿನ್ನನ್ನು ಮಲಿನ ಮಾಡಲ್ಲ.
ಮಲಿನ ಮಾಡುತ್ತಾ ನೀತಿವಂತನಾದ ವ್ಯಕ್ತಿ ಇದ್ದರೆ, ನಿಯತ್ತಾಗಿ ಕೆಲಸ ಮಾಡುವಂತ ಸರ್ಕಾರದ ನೌಕರಿಸ್ಥನಾದರೆ ಆ ಮನುಷ್ಯನ ಯಾರು ಬಳ್ಳು ಮಾಡಿ ತೋರಿಸ್ತಾರ? ಯಾಕೆ? ವಾತಾವರಣ ಉಂಟು ಮಾಡಿಕೊಂಡಿದ್ದಾನ ಆ ಮನುಷ್ಯ. ನಿನ್ನ ವಾತಾವರಣ ಏನಿದೆ? ಕೊಳಕಿದೆಯಾ, ಉಳುಕಿದೆಯಾ, ಲಂಚಗುಂಡತನ ಮೋಸ ಇದೆಯಾ, ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಕೊಡುವಂತ ಒಂದು ಪರಿಸ್ಥಿತಿ ಇದೆಯಾ? ಪ್ರಿಯವಾದವರೇ, ನೀನು ಇವತ್ತು ಯೋಚನೆ ಮಾಡಬೇಕಾಗಿದೆ. ಯಾಕೆ ಯೋಚನೆ ಮಾಡಬೇಕು? ನಿನ್ನ ಆತ್ಮಕ್ಕೆ ಸದಾಕಾಲ ಜೀವಿಸುವಂತ 2 ಲೋಕಗಳಿದಾವೆ. ಒಳ್ಳೆ ವಾತಾವರಣ ನಿನ್ನ ಹೃದಯದಲ್ಲಿ ಉಂಟು ಮಾಡಿದರೆ ಪರಿಶುದ್ಧಾತ್ಮನೊಳಗೆ ಪ್ರವೇಶ ಮಾಡ್ತಾನೆ. ಬೆಳೆದಲ್ಲ, ನಿನ್ನ ಆತ್ಮದೊಂದಿಗೆ ಪರಿಶುದ್ಧಾತ್ಮ ಏನಾಗಬೇಕು? ಹೊಂದಾಣಿಕೆ ಆಗಬೇಕು. ಯಾರಲ್ಲಿ ದೇವರಾತ್ಮ ಇಲ್ಲವೋ ಅವರು ದೇವರ ಮಾತನ್ನು ಕೇಳೋದಿಲ್ಲ, ದೇವರ ಮಾತನ್ನು ಹಿಡ್ಕೊಳ್ಳೋದಿಲ್ಲ, ದೇವರ ಮಾತನ್ನು ಹಿಡ್ಕೊಂಡು ನಡೆಯೋದಿಲ್ಲ. ದೇವರಾತ್ಮ ಯಾರಲ್ಲಿ ಇಲ್ಲವೋ ಅವರಿಗೆ ಪ್ರಾಪಂಚಿಕ ಆತ್ಮ, ದೆವ್ವದ ಆತ್ಮ, ಗಲಿಬಿಲಿಯ ಆತ್ಮ, ಹೊಟ್ಟೆ ಕಿಚ್ಚಿನ ಆತ್ಮ, ನಾಚಿಗೆಡ್ತನ ಆತ್ಮ, ಬುದ್ಧಿಗೆಡ್ತನ ಆತ್ಮ, ಅಸಮಾಧಾನದ ಆತ್ಮ, ಪ್ರಾರ್ಥಿಸದಿರುವ ಆತ್ಮ, ವಾಕ್ಯ ಕೇಳದಿರುವ ಆತ್ಮ, ವಾಕ್ಯವನ್ನು ಹಿಡ್ಕೊಂಡು ನಡೆಯಲಾರದಿರ್ತಕ್ಕಂಥ ಆತ್ಮ, ಯಜಮಾನನಿಗೆ ವಿಧೇಯತೆ ತೋರಿಸಲಾರದಿರುವಂತ ಆತ್ಮ, ಹೆಂಡತಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳಾರದಿರ್ತಕ್ಕಂಥ ಆತ್ಮ, ಮಕ್ಕಳಿಗೆ ಬುದ್ಧಿಮತ ಕಲಿಸದೇ ಇರ್ತಕ್ಕಂಥ ಒಂದು ಆತ್ಮ, ಬುದ್ಧಿಹೀನದ ಆತ್ಮ. ಮಕ್ಕಳು ತಪ್ಪು ಮಾಡಿದ್ರೆ ಸರಿಯಾಗಿ ಬೋಧಿಸಿ ಅದು ಭಗವಂತನ ಮುಂದೆ, ದೇವರ ಮುಂದೆ ಇಟ್ಟು, ದೇವರೇ ಮಕ್ಕಳೇ ನೀನು ಕೊಟ್ಟಿದ್ದಪ್ಪ, ಈ ಮಕ್ಕಳನ್ನೇ ನೀನೇನ್ ಮಾಡ್ಬೇಕು? ಒಳ್ಳೆ ಬುದ್ಧಿ ಕೊಟ್ಟು ಇವ್ರು ನಡೆಸಬೇಕು, ಇವ್ರ ಮನಸ್ಸು ಮಾರ್ಪಾಟು ಹೊಂದಬೇಕು ಅಂತ ದೇವರನ್ನ ಕೇಳದೇ ಇರುವಂತ ಆತ್ಮ, ಕ್ಷಮಿಸಲಾರದೇ ಇರುವ ಆತ್ಮ. ಯಾವಾಗ ನೀವು ಕ್ಷಮಿಸೋದಿಲ್ವೋ ಆವಾಗ ನನಗೆ ಸಮಾಧಾನನೇ ಬರಲ್ಲ. ಎಲ್ರಿಗೂ ಹೆಚ್ಚಪಟ್ಟು ದೇವರು ಒಳ್ಳೆ ದೇವರು. ಪರಿಶುದ್ಧಾತ್ಮ ನಿನ್ನೊಳಗೆ ಪ್ರವೇಶ ಮಾಡಿದ್ರೆ ಮಾತ್ರ ನೀ ಪರಲೋಕ ಸೇರ್ತಿ, ಇಲ್ಲಂದ್ರೆ ಇಲ್ಲ. ನಿನಗೆ ದೇವರ ಆತ್ಮ ಕೊಟ್ಟಿದ್ದಾನೆ, ಅದು ದೀಪ ಇಟ್ಟಿದ್ದಾನೆ. ಶರೀರಕ್ಕೆ ಜೋಡಿಬೇಕು, ಈ ಶರೀರಕ್ಕೇನ ಜೋಡಿಬೇಕು. ಆತ್ಮಕ್ಕೆ ಜೋಡಿ ಯಾವುದ್ರಿ? ಪರಿಶುದ್ಧ ಆತ್ಮ. ಎಲ್ರಿಗೂ ಪರಿಶುದ್ಧಾತ್ಮನನ್ನ ದುಃಖಪಡಿಸಬೇಡಿರಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಪರಿಶುದ್ಧಾತ್ಮನನ್ನು ಏನ್ ಮಾಡಬಾರ್ದು? ದುಃಖಪಡಿಸಬಾರ್ದು. ನಿನಗೆ ಗೊತ್ತು ಏನು ನಾನು ಮಾಡೋದು ತಪ್ಪು ಅಂತ, ಆದ್ರೆ ನೀನು ಅದನ್ನು ಸರಿ ಮಾಡಿಕೊಳ್ಳೋದಿಲ್ಲ. ಯಾಕೆ? ಪರಿಶುದ್ಧಾತ್ಮನ ಹೊರಗಿಟ್ಟಿ, ಈ ಪ್ರಾಪಂಚಿಕ ಆತ್ಮನ ಒಳಗಿಟ್ಟಿ ನಾನೂ ಅನ್ನತಕ್ಕಂಥ ಒಂದು ಭಾವನೆಯನ್ನು ತುಂಬಿಕೊಂಡಿದ್ದೀವಿ. ಹರಿದುಯ್ಯ, ಅದು ನಿನ್ನಿಂದ ಹೊರಗೆ ಹೋಗ್ಬೇಕು. ವಿಧೇಯತೆ ಇಲ್ಲದಿದ್ದರೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ವಿಧೇಯತೆ ತೋರಿಸ್ಬೇಕು, ಇದು ತಪ್ಪು, ಇದು ಮಾಡಬಾರ್ದು ಅಂತ ದೇವರು ಹೇಳ್ತಾ ಇದ್ದಾನ. ಪರಿಶುದ್ಧಾತ್ಮ ನಿನ್ನೊಳಗೆ ಪ್ರವೇಶ ಮಾಡಬೇಕಾ? ಪರಿಶುದ್ಧಾತ್ಮ ನಿನ್ನ ದುಃಖಪಡಿಸಬಾರ್ದ? ಆಗಿದ್ದರೆ ಅಂತ ಒಂದು ದುರಭ್ಯಾಸಗಳನ್ನು ನೀನೇನು ಮಾಡಬೇಕು? ಬಿಡಬೇಕು. ನಾವ ಏನು ಹೇಳಬಾರ್ದು, ಬಿಡಬೇಕು. 9 ತಿಂಗಳು 9 ದಿವಸ 9 ಗಂಟೆ 9 ನಿಮಿಷ 9 ಸೆಕೆಂಡಿಗೆ ಗರ್ಭದೊಳಗಿಂದ ನಿನ್ನ ಹೊರಗೆ ಬರಬೇಕಷ್ಟೇ. ಒಳಗೆ ಇದ್ದು ಉಳಿದಿಲ್ಲ ನೀನು. ಆದ್ರೆ ಒಳಗೆ ನನಗೆ ಸುಖವಾಗಿದೆ, ಏನು ಕಷ್ಟ ಇಲ್ಲ. ಯಾಕೆ ಗೊತ್ತಾ? ನನಗೇನು ತೊಂದರೆ. ಒಂದು ವೇಳೆ ನಾನು ಚೆನ್ನಾಗಿ ಒಳಗಡೆ ಆಟ ಆಡಲಾರ್ದಂಗಿದ್ರೆ, ತಿರುಗಲಾರ್ದಂಗಿದ್ರೆ, ಅವಾಗಿಂದಾಗಲೇ ಅರ್ಜೆಂಟ್ ವೈದ್ಯರು ಟ್ಯಾಬ್ಲೆಟ್ಸ್ ಬೇಕಾಗಿರ್ತಕ್ಕಂಥ ಜೀರ್ಣ ಆಗ್ತಕ್ಕಂಥ ಎಲ್ಲ ಒಂದು ಪ್ರಕ್ರಿಯೆಗಳು ಯಾರು ಮಾಡ್ತಾರೆ? ಹೊರಗಿದ್ದವ್ರು ಮಾಡ್ತಾರೆ. ನನಗಿಲ್ಲಿ ಸುಖ ಇದೆ ಅಂತ ತಿಳ್ಕೊಂಡು ಗರ್ಭದೊಳಗೆ ಶಿಶು ಹಂಗೆ ಇದ್ರೆ ಆ ಗರ್ಭದಲ್ಲಿರುವ ಶಿಶು ಏನಾಗಲ್ಲ, ಉಳಿಯಲ್ಲ. ಹೊರಗೆ ಬಂದಿರ್ತಕ್ಕಂಥ ನೀನು ಕೂಡ ನನಗೆ ಸುಖ ಇದೆ, ಸಂತೋಷ ಇದೆ, ನಾನು ಇದೇ ಮಾಡ್ತೀನಿ, ನನಗೆ ಇಷ್ಟ ಬಂದಾಗ ನಾನು ಜೀವಿಸ್ತೀನಿ ಅಂದರೆ ಇಷ್ಟ
ಅಂತ ಲಿಮಿಟ್ ಐತೆ. ಗರ್ಭದಲ್ಲಿ ಶಿಶುವಿಗಿದ್ದಂಗೆ ಹೊರಗೆ ಬಂದ ಮೇಲೆ ನಿನಗೂ ಇಷ್ಟು ಅಂತ ಲಿಮಿಟ್ ಐತೆ. ಆ ಲಿಮಿಟ್ ಮೀರಿ ನೀನು ಇನ್ನೂ ದೇವರು ಹಾಕಿರ್ತಕ್ಕಂಥ ಒಂದು ಕಡಿವಾಣವನ್ನು ಅಥವಾ ಒಂದು ಅಡ್ಡನ್ನು ತೆಗೆದು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಿದರೆ ನೀನೇನಾಗ್ತೀಯ? ನಾಶವಾಗ್ತೀಯ. ಅರ್ಥ ಮಾಡ್ತೀರ ಪ್ರಿಯವಾದವರು? ಇವತ್ತು ರೋಗಗಳಿಗೆ ಮನುಷ್ಯ ಭಯಪಡ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ನಂಬಿರ್ತಕ್ಕಂಥ ವ್ಯಕ್ತಿ ಭಯಪಡಬಾರ್ದು, ಬಾಧೆ ಪಡಬಾರ್ದು. ಯೇಸು ಅಂದ್ರೆ ಏನ್ರಿ? ಎಲ್ಲ ಲೇಸು. ಯೇಸು ಅಂದ್ರೆ ಏನ್ರಿ? ರಕ್ಷಕ. ರಕ್ಷಕ ನಿನ್ನೊಳಗಿದ್ರೆ, ರಕ್ಷಕನ ಹೆಸರು ನೀನು ಮಾತಾಡ್ತಾ ಇದ್ರೆ, ರಕ್ಷಕ ನಿನ್ನೊಳಗೆ ಪ್ರವೇಶ ಮಾಡಿದ್ರೆ, ರಕ್ಷಕನ ಮಾತುಗಳನ್ನು ನೀನು ಕೇಳ್ತಾ ಇದ್ರೆ, ರಕ್ಷಕನ ಭಾವನೆ ನಿನ್ನೊಳಗೆ ತುಂಬಿಕೊಂಡಿದ್ರೆ, ಆ ರಕ್ಷಕನಲ್ಲಿ ಇರೋದು ಸಮಾಧಾನ. ಇದರಲ್ಲಿ ಕರೆಂಟ್ ಇದೆ, ಫ್ಯಾನ್ ಆಡ್ತಾ ಇದೆ. ಕರೆಂಟ್ ಇದ್ರೆ ಹೋದರೆ ಆಡುತ್ತಾ? ಆಡಲ್ಲ. ಒಂದು ವೇಳೆ ಅದರ ಕರೆಂಟ್ ಕಣ್ಣಿಗೆ ಕಾಣಲ್ಲ ಅಂತ ತಿಳ್ಕೊಂಡು ಕೈ ಇಡ್ಬೋದಾ? ಇಲ್ಲ. ಅದೇ ಪ್ರಕಾರವಾಗಿ ಆ ಒಂದು ರಕ್ಷಕ, ಆ ಒಂದು ಯೇಸು, ಆ ಒಂದು ದೇವರು ನಿನ್ನೊಳಗೆ ಇದ್ದರೆ ಕಣ್ಣಿಗೆ ಕಾಣಲ್ಲ, ಆದರೆ ಆತನ ಪವರ್ ನಿನ್ನೊಳಗಿಂದ ಹೊರಗಡೆ ಬರುತ್ತೆ ಎಂದು ಬಿಟ್ಟಿದ್ದು. ಅಂದ್ರೆ ಏನು? ದೀರ್ಘ ಶಾಂತಿ ನಿನ್ನೊಳಗೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ, ಯೇಸು ಅಂದ್ರೆ ರಕ್ಷಕ. ರಕ್ಷಕ ಯಾಕೆ ಬಂದ? ಮನುಷ್ಯರು ಹಾಳಾಗಿದ್ದಾರೆ, ಪವರ್ ಇಲ್ಲದವರಾಗಿದ್ದಾರೆ. ಆ ಪವರ್ ಕೊಡೋದಕ್ಕೆ ಎಂಥ ಪವರ್ ಅದ? ಕಣ್ಣಿಗೆ ಕಾಣಲ್ಲ, ಆದರೆ ಬಹು ಶಕ್ತಿ ಉಳ್ಳದ್ದು. ದೇವರಿಗೆ ಮಹಿಮೆ ಉಂಟಾಗುತ್ತೆ, ದೇವರಿಗೆ ಸ್ತೋತ್ರ ಉಂಟಾಗುತ್ತೆ. ಆಮೇಲೆ ಇವತ್ತು ನಿನ್ನ ಪರೀಕ್ಷೆ ಮಾಡಿಕೊಳ್ಬೇಕು. ಕೆಲವರು ಅನ್ಕೊಂತಾರೆ, ಅಯ್ಯ ನನಗೋಸ್ಕರವಾಗಿ ಹೇಳ್ಬಿಟ್ಟು ನೋಡು, ನಂದೇ ಹೇಳ್ಬಿಟ್ಟು ನೋಡು. ಅವ್ರು ನಿಂದನೇ ಹೇಳಿದ್ದು. ಯಾರು? ನಾನಲ್ಲ. ಯಾರು ಹೇಳಿದ್ದಾರೆ? ಏಸಪ್ಪ ಹೇಳಿದ್ದೀನಿ. ಯಾಕೆ? ನಿನ್ನ ಸೃಷ್ಟಿ ಮಾಡಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಬಾಯಿ ಇಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ನೀನು ಚೆನ್ನಾಗಿರ್ಬೇಕಂತ ಅದನ್ನ ಇಷ್ಟ. ಓದ್ ಕಡೆ ಹೋಗಿ ಇಷ್ಟಪಡ್ತೀವ, ಲೋಗಂದು ಹೋಗಿ ಇಷ್ಟಪಡ್ತೀವ, ಸ್ವಲ್ಪ ಹೊತ್ತು ಆಮೇಲೆ ಇಷ್ಟಪಡೋದು ಅದನ್ನ. ಯಾಕೆ? ಆ ವಾಸನಕ್ಕೆ ಭಾಳ ಹೊತ್ತು ಇರೋಕ್ಕಾಗಲ್ಲ, ತಲೆನೋವು ಬರುತ್ತೆ. ಕೆಲವರು ಅನ್ಕೊಂತಾರೆ, ಏನೋ ದೇವರಪ್ಪ ಬುದ್ಧಿ ಕಡೆ ಇಲ್ಲ, ಏನಿಲ್ಲ, ಒಂದಷ್ಟು ಲೋಭನಿಲ್ಲ, ಹೆಂಗೆ ದೇವರು ಏನ್ಕೈತೆ? ಅಯ್ಯ, ನಮ್ಮ ದೇವರ ಜೊತೆಗಿರುವ ದೇವರು ಎಲ್ಲ ಬಿಟ್ಟಿದ್ದಾರೆ. ನಮ್ಮ ದೇವರು ಬದುಕಿರುವ ದೇವರು, ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರು. ನನ್ನ ದೇವರು ಅಂದಿಲ್ಲ ನಾನು, ನಮ್ಮ ದೇವರು. ನಮ್ಮ ಅಂದ್ರೆ ಅರ್ಥ ಏನು? ಇಡೀ ಭೂಲೋಕದಲ್ಲಿರುವ ಎಲ್ಲರೂ ಬಂದರು, ಎಲ್ಲ ಗಟ್ಟಿದ್ರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 1ನೇ ವಚನ. ಜನರಲ್ಲಿ ಸೇರಿದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನು. ಸಮಸ್ತ ಸುಜ್ಞಾನಕ್ಕೆ ರೇಗುತ್ತಾನಂತ. ಸುಜ್ಞಾನ ಅಂದ್ರೆ ಒಳ್ಳೆ ಜ್ಞಾನ, ಒಳ್ಳೆ ಮಾತುಗಳು, ಒಳ್ಳೆ ಬುದ್ಧಿ, ನ್ಯಾಯವಾಗಿರ್ತಕ್ಕಂಥದ್ದು, ಧರ್ಮವಾಗಿರ್ತಕ್ಕಂಥದ್ದು, ನೀತಿಭರಿತವಾಗಿರ್ತಕ್ಕಂಥದ್ದು, ಅದಕ್ಕೆಲ್ಲ ರೇಗ್ತಾರಂತ. ಯಾರೇ ಪ್ರಿಯವಾದವರೇ? ಜನರಲ್ಲಿ ಸೇರದವನು ಸ್ವೇಚ್ಛಾನುಸಾರ ನಡೀತು. ಸ್ವೇಚ್ಛಾನುಸಾರ ಅಂದ್ರೆ ತನ್ನ ಇಷ್ಟಾನುಸಾರ ನಡೀತಾನೆ. ಅದಕ್ಕೋಸ್ಕರವಾಗಿ ಪ್ರಿಯವಾದರು, ಅದೇ ಜ್ಞಾನಕ್ಕೆ 3ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾರೆ. 5ನೇ ವಚನದಲ್ಲಿ, 3ನೇ ಅಧ್ಯಾಯ 5ನೇ ವಚನ, ಜ್ಞಾನೋಕ್ತಿ ಸ್ವಬುದ್ಧಿಯನ್ನೇ ಬಂತು ನೋಡ್ರಿ. ಸ್ವೇಚ್ಛ, ಸ್ವಬುದ್ಧಿ, ಸ್ವೇಚ್ಛ. ಸ್ವೇಚ್ಛ ಅಂದ್ರೆ ಸ್ವಂತ ಇಷ್ಟ.
ಇನ್ನೊಬ್ರು ನನಗೆ ಬೇಕಾಗಿಲ್ಲಪ್ಪ, ನನ್ನ ಇಷ್ಟ ನಂದು. ಇದು ಕಾಗಿ ಬೆಳಗೈತೆ ಅಂದ್ರೆ ಬೆಳಗೈತೆ, ಕರಗಿಲ್ಲ. ನಾನು ಹೇಳಿದ್ಮೇಲೆ ಅದಕ್ಕೆ ಅದು ಒಂದು ಬೆಳಗಿದ್ರೆ ಸರಿ, ನಿಮಗೆ ಬೆಳಗ್ಗೆ, ನನಗೆ ಮಾತ್ರ ಅದೇನದ ಕರಗ. ಯಾಕಂದ್ರೆ ಕರಿ ಚಶ್ಮಾ ಹಾಕ್ಕೊಂಡಿರ್ತಲ್ಲ, ಇಲ್ಲ ಬಿಳಿ ಚಶ್ಮಾ ಹಾಕ್ಕೊಂಡಿದ್ದು. ಏನು ಚಶ್ಮಾ ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ? ಕರಗೆ ಕಾಣ್ತದೆ. ಆದರೆ ಬಿಳಲ್ಲಿ ಬೇಕಾದ್ರೆ ಕರ್ರ ಕಾಣ್ಬೋದು. ಹೆಂಗೆ ಗೊತ್ತಾ? ಕರಿ ಚಶ್ಮಾ ಹಾಕ್ಕೊಂಡಾಗ ಕರ್ರ ಕಾಣುತ್ತೆ, ಕೆಂಪು ಚಶ್ಮಾ ಹಾಕ್ಕೊಂಡಾಗ ಕೆಂಪು ಕಾಣುತ್ತೆ, ಅರಿಶಿಣ ಬಣ್ಣದ ಹಾಕ್ಕೊಂಡ್ರೆ ಅರಿಶಿಣ ಬಣ್ಣ ಕಾಣುತ್ತೆ. ಬಿಳಿಯೋದು ಇತ್ತಪ್ಪ, ಬಿಳಿ ಪಾರಿವಾಳ ನೋಡ್ರಿ, ನೀನು ಯಾವ ಚಶ್ಮಾ ಹಾಕ್ಕೊಂಡ್ರೆ ಆ ಬಣ್ಣ ಕಾಣುತ್ತೆ, ಹೌದಾ? ಆದ್ರೆ ಕಾಗಿ ನೀನು ಯಾವ ಚಶ್ಮಾನ ಇಟ್ಟಾಗ ಕರಗೆ ಕಾಣ್ತದೆ. ಎಲ್ಲರ ಕಟ್ಟಿದ್ದ ಪಾಪವು ನಮ್ಮಲ್ಲಿ ಇದ್ದಾಗ ಹೊರಗೆ ತೋರಿಕೆಯಾಗಿ ಏನು ವೇಷ ಭಾಷೆಗಳನ್ನು ಹಾಕಿಕೊಂಡರೂ ಕೂಡ ನಾವು ಕಪ್ಪಾಗಿ ಕಾಣ್ತೀವಿ ಹೊರತು ಬೆಳ್ಳಗೆ ಕಾಣಕ್ಕೆ ಏನಿಲ್ಲ, ಆಧಾರ ಇಲ್ಲ, ಆಸ್ಪದವೇ ಇಲ್ಲ. ಹೆಂಗೆ ಗೊತ್ತಾ? ವಾಸನೆ ಐತಪ್ಪ ಅಲ್ಲಿ ಏನೋ ಕೆಟ್ಟೋಗ್ಯದ. ನಾನು ಕೆಟ್ಟಿನಿ ಅಂತ ಅದು ಹೇಳೋದಲ್ಲ, ಕೆಟ್ಟಿನಿ ಅಂತ ಹೇಳೋದಲ್ಲ, ಅದು ಅಲ್ಲೇ ಇರ್ತದೆ, ಕೆಟ್ಟೋಗಿರುತ್ತೆ. ಆದ್ರೆ ಅದೆಲ್ಲ ಹಿಡ್ಕೊಂಡಿರುತ್ತೆ ವಾಸನೆ. ನೀವು ದೇವರಿಂದ ದೂರ ಅಂದ್ರೆ, ದೇವ್ರ ಮಾತು ಕೇಳಾಗಿದ್ರೆ, ಇಷ್ಟಾನುಸಾರವಾಗಿ ನಡೀತಾ ಇದ್ರೆ, ಸ್ವೇಚ್ಛಾನುಸಾರವಾಗಿ ಜೀವಿಸ್ತಾ ಇದ್ರೆ, ನೀನು ಹೇಳೋದು ಬೇಕಾಗಿಲ್ಲ, ನಿನ್ನ ವರ್ತನೆಯೇ ಗೊತ್ತಾಗುತ್ತೆ. ನಡೀತಾ ಇಲ್ಲದ ವಿಶ್ವಾಸ ಸತ್ತ ಎಣಕ್ಕೆ ಸಮಾನ. ಎಲ್ಲರೂ ಗಟ್ಟಿಯಾಗಿ ಚಂಬಡಿ. ನಡತೆ ಮುಖ್ಯ, ನಡವಳಿಕೆ ಮುಖ್ಯ. ನೋಡೋದು ಪ್ರಪಂಚ ಏನು ನೋಡುತ್ತೆ? ನಡವಳಿಕೆ ನೋಡ್ತತೆ. ನೀನು ಆಡೋ ಮಾತು ನೋಡ್ತತೆ, ನೀನು ಏನು ಮಾಡ್ತೀರಿ ಅದನ್ನು ನೋಡ್ತತೆ. ಮುಚ್ಚಿ ಹಾಕ್ಬೋದು ಮಾತಿನಿಂದ, ನಿನ್ನ ಮಾತಿನಿಂದ ಮುಚ್ಚಿ ಹಾಕ್ಬೋದು, ನಿನ್ನ ನಡವಳಿಕೆಯಿಂದ ಮುಚ್ಚಿ ಹಾಕಕ್ಕಾಗಲ್ಲ. ನಿನ್ನ ನಡವಳಿಕೆಯಿಂದ ಮುಚ್ಚಿ ಹಾಕ್ಬೇಕಾದ್ರೆ ನಿನ್ನಲ್ಲಿರುವ ಆತ್ಮಕ್ಕೆ ಇನ್ನೊಂದು ಜೋಡಿ ಬರಬೇಕು. ಆ ಜೋಡಿ ಯಾವುದು ಗೊತ್ತಾ? ಪರಿಶುದ್ಧಾತ್ಮ. ಮೇಲಿಂದ ಶಕ್ತಿ ಬರದೆ ಹೋದರೆ ನೀವು ಬಲಹೀನರು ಪ್ರಿಯರು. ಆ ಪರಿಶುದ್ಧಾತ್ಮ ಬರಬೇಕಾದ್ರೆ ವಿಧೇಯರಾಗಿ ಜೀವಿಸಬೇಕು, ಪಶ್ಚಾತ್ತಾಪಡಬೇಕು, ಕಣ್ಣೀರಿಡ್ಬೇಕು. ದೇವರೇ, ಈ ಹೃದಯದೊಳಗೆ ನಾನು ನಿನಗೆ ಏನು ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲಪ್ಪ, ಅದಕ್ಕಾಗಿ ನನಗೆ ಅಸಮಾಧಾನ, ಅದಕ್ಕಾಗಿ ನನಗೆ ದುಃಖ, ಅದಕ್ಕಾಗಿ ನನಗೆ ವೇದನೆ. ನಿನ್ನ ಸಂಕಲ್ಪ ಮಹಾ ದೊಡ್ಡದು. ಆ ಸಂಕಲ್ಪವಾದ ಮೇರೆಗೆ ನಾನು ಅದನ್ನು ನಡೆಸು ಅನ್ನಬೇಕು. ಎಲ್ಲರೂ ಹಲ್ಲೆಲೂಯಾ. ಅದೇ 3ನೇ ಅಧ್ಯಾಯ 41ನೇ ವಚನದಲ್ಲಿ ದೇವರು ಮಾತಾಡ್ತಾರೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಉಪದೇಶವನ್ನು ನೀನು ಮರೆಯಬೇಡ. ಉಪದೇಶ ಮರೆತರೆ ದೇವರು ನಿನ್ನ ಮರೆತು ಹೋಗ್ತಾನೆ. ಉಪದೇಶ ನಿನ್ನನ್ನ ಉಪಯೋಗವಾಗುವ ವ್ಯಕ್ತಿಯನ್ನಾಗಿ ರೂಪುಗೊಳಿಸ್ತಾನ ಪ್ರಿಯರೇ. ಎಲ್ಲರಿಗೂ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕಂದ, ನನ್ನ ಉಪದೇಶವನ್ನ ಮರೆಯಬೇಡ. ಉಪದೇಶ ಇಲ್ಲಿ ಹೇಳಿದ ಉಪದೇಶ ಇಲ್ಲೇ ಮರೆತ ಮನೆಗೆ ಹೋದ್ರೆ ಉಪಯೋಗ ಇಲ್ಲದ ವ್ಯಕ್ತಿ ಆಗ್ತೀವಿ. ಹಲ್ಲೆಲೂಯಾ. ಉಪದೇಶ ಅಂದ್ರೆ ಏನು? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತು ಮಹಾರಾಜ್ ಕೂರಿಸಿ ದೇವರ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಓದ್ರಿ 41. ನೋಡಿ, ನನ್ನ ಉಪದೇಶವನ್ನ ಕೇಳು. ಉಪದೇಶ ಇಲ್ಲಿ ಏನು ಅಂದ್ಕೊಂಡಿದ್ದಿ? ಕೆಟ್ಟದ್ದು ಮಾಡಬಾರದು, ಒಳ್ಳೆಯದನ್ನು ಮಾಡಬೇಕು, ತಾಳ್ಮೆಯಿಂದ ಇರಬೇಕು, ಸಹಿಸ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ವಿಶ್ವಾಸದಿಂದ ನಡ್ಕೊಳ್ಬೇಕು, ನಡವಳಿಕೆಯನ್ನು ಸರಿ ಮಾಡ್ಕೋಬೇಕು. ಎಲ್ಲಿ ನಾವು ತಪ್ಪು ಹೋಗಿದ್ದೀವಿ ಅದನ್ನು ಸರಿ ಮಾಡಬೇಕು. ಸಾಮಾನು ತಿಕ್ಕಬೇಕಾದ್ರೆ ಎಲ್ಲಿ ಮಸಿ ಆಗಿರುತ್ತೋ ಅಲ್ಲೇ ಸ್ವಲ್ಪ ಹಾಕಿ ಏನು ಮಾಡ್ತಾರೆ? ತಿಕ್ಕ, ಹೌದಾ? ಮತ್ತು ನಿಮ್ಮೊಳಗೆ ಏನು ಕಸರು ಐತೆ ಅಲ್ಲಿ ಸ್ವಲ್ಪ ಹಾಕಿ ತಿಕ್ಕ. ಹಲ್ಲೆಲೂಯಾ. ಅದು ತೆಗೆದಾಕ್ರಿ. ನಿಮ್ಮ ಒಳಗಿದ್ದ ನಿಮಗೊಬ್ಬರಿಗೆ ಕಾಣುತ್ತೆ, ಬದ್ಲಾರಿ ಕಾಣಲ್ಲ ಪ್ರಿಯರೇ, ಬದ್ಲಾರಿ ಕಾಣಲ್ಲ.
ಒಂದು ವೇಳೆ ಬದ್ಧರಿಗೆ ನಿಮ್ಮ ನಡವಳಿಕೆ ಏನೋ ಒಂದು ಖಂಡಿತ ಅಂತ ಹೇಳಕ ಅವರು 100 ಯೋಚನೆ ಮಾಡೋದು ಕೂಡಿಸ್ತಾರೆ ಪ್ರಿಯರು. ಅದೇ ನಿಮ್ಮ ನಡವಳಿಕೆ ಒಳ್ಳೇದು ಖಂಡಿತ ಅಂತ ಹೇಳಕ 1ಕ್ಕೆ 100 ಕೂಡಿಸಲ್ಲ, ಒಂದೇ ಹೇಳ್ತಾರೆ ಅವರು. ಯಾರಾದ್ರೂ ಅಯ್ಯರಿಗೆ ಏನಾದ್ರೂ ಅಂದ್ರೆ ಅಂತ ತಿಳ್ಕರಿ ಎಲ್ಲರೂ ಸುದ್ದಿ ಹೋಗ್ತದೆ, ಎಲ್ಲರೂ ಸುದ್ದಿ ಹೋಗ್ತದೆ. ಹಿಂಗೆ ಅಂದ್ರಪ್ಪ, ಹಿಂಗೆ ಬಂದಿದ್ರಪ್ಪ, ವಾಕ್ಯ ಹೇಳಕ್ಕೆ ಬಂದಿದ್ರಪ್ಪ, ಅವರು ಹಂಗೆ ಮಾತಾಡ್ಬಿಟ್ರಿ, ಹಿಂಗೆ ಮಾತಾಡ್ಬಿಟ್ರಿ, ಎಲ್ಲರೂ ಸುದ್ದಿ ಹೋಗ್ತದೆ. ಅದೇ ಅಯ್ಯರ ಮೂಲಕವಾಗಿ ಏನಾದರೂ ರಕ್ಷಣೆ ಹೊಂದಿದ್ರಪ್ಪ, ಅಯ್ಯರ ಮೂಲಕವಾಗಿ ಅಕಸ್ಮಾತ್ ದೇವರು ಅವ್ರ ಮೂಲಕವಾಗಿ ನಿಂದಿರಿಸಿ ಯಾರನ್ನಾದ್ರೂ ಸ್ವಸ್ಥ ಮಾಡಿದ್ರಪ್ಪ, ಯಾರಿಗೆ ಫೋನ್ ಮಾಡಿ ಏನು ಮಾಡಲ್ರಿ? ಹೇಳಲ್ಲ. ಹೇಳ್ತೇವೆ ನಾವು, ಹೇಳ್ತೇವ್ರಿ. ಅದಕ್ಕೆ ಪ್ರಿಯವಾದವರೇ, ಶಂಟು ಒಡ್ಕೊಂಡ್ರೆ ಘಮ ಘಮ ಅಂತ ವಾಸನೆ ಬರುತ್ತೆ. ಹಲ್ಲೆಲೂಯಾ. ಆದ್ರೆ ಅವರು ಬಗಲಾಗ ಮಾತ್ರ ಇರುತ್ತೆ ವಾಸನೆ, ಮುಂದಕ್ಕೆ ಇರಂಗಿಲ್ಲ. ಅದೇ ಅಕಸ್ಮಾತ್ ಏನಾದರೂ ಸತ್ತು ಹೋಗಿತ್ತು ಅಂತ ತಿಳ್ಕೊರಿ, ಸಣ್ಣದ ಜೀವ ಸತ್ತು ಹೋಗಿತ್ತು, ಯಾವುದು ಇಲ್ಲಿ ಚಿಮ್ಮ ಸತ್ತು ಹೋಗಿತ್ತು ಅಂತ ತಿಳ್ಕೊರಿ, ಇದೆಲ್ಲ ವಾಸನೆ ತುಂಬ್ತದಿಲ್ರಿ. ಅಂದರೆ ಕೆಟ್ಟದ್ದು ಜಲ್ದಿ ಪ್ರಬಲವಾಗತ್ತೆ, ಒಳ್ಳೇದು ಪ್ರಬಲವಾಗಲ್ಲ. ಪ್ರಬಲಾಗುತ್ತಾ? ಆದ್ರೆ ಒಂದು ಮಾತು ಏನು ಗೊತ್ತಾ, ಎಲ್ಲರೂ ಕೂಡಿ ಒಳ್ಳೇದೇ ನಡಿಬೇಕಂತ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ನಡೀತಾರೆ. ಹಲ್ಲೆಲೂಯಾ. ಕೆಲವರು ವಿಶ್ವಾಸ ಇಟ್ಟಿರ್ತಕ್ಕಂಥ ದೇವರ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ನಾವು ಅಣ್ಣ ತಮ್ಮರು ಇದ್ದಂಗೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಅಯ್ಯ ಇಂಥ ಘಟನೆ ನಡೀತು ಅಂತ ತಿಳ್ಕೊಂಡು ಅವ್ರಿಗೆ ತಿಳಿಸ್ತಾರೆ. ಎದ್ರ ಸಲುವಾಗಿ? ಪ್ರಾರ್ಥನೆ ಮಾಡುವಂತ ಒಂದು ಸಮೀಕ್ಷೆ ಇರುತ್ತೆ ಬೇರೆ. ಎರಡು ಗಂಟೆ ಬಿಡಿಸ್ ನಾವು ದೇವರಿಗೆ ವೈಗುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲಿ ಅಂತ ಒಂದು ಬಲಹೀನ ಕಾರ್ಯ ನಡೆಯುತ್ತೋ ಅಲ್ಲ ಬಲವಾದ ಸೇವೆ ದೇವರು ಕೊಡ್ತಾರೆ. ಕಳೆ ತೆಗೆದ ಮೇಲೆ ಬೆಳೆ ಮ್ಯಾಕ್ ಬರುತ್ತೆ. ಕಳೆ ತೆಗಿಲಾರ್ದು ಗೊಬ್ಬರ ಹಾಕಿದ್ರೆ ಬೆಳೆ ಬರಲ್ಲ. ಬೆಳೆ ಆ ಕಳೆ ಎಲ್ಲ ಮೇಲಕ್ಕೆ ಬರುತ್ತೆ. ಅದರಿಂದ ಬೆಳೆ ಏನಾಗುತ್ತಾ? ಹಾಳಾಗುತ್ತಾ ಪ್ರಿಯ. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಉಪದೇಶವನ್ನ ಕೇಳು ಕಂದ, ನನ್ನ ಉಪದೇಶವನ್ನ ಕೇಳು, ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ಅಂತ. ಮನಪೂರ್ವಕ ಅಂದ್ರೆ ಏನು? ನಿನ್ನ ಮನಸ್ಸು ಬೇರೆ ಕಡೆ ಇಡುವ. ದೇವರಿಗೆ ಮಹಿಮೆ ಉಂಟಾಗಲಿ. ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯನ್ನು ಪೂಜಿಸಬಾರದು. ಸೃಷ್ಟಿ ಅಂದ್ರೆ ಅರ್ಥ ಏನು? ನೀನು ಉಂಟು ಮಾಡಿದ್ದ, ನೀನೇ ಸೃಷ್ಟಿ ಮಾಡ್ಕೊಂಡು ಮಾಡೋದು. ಈ ಸೃಷ್ಟಿ ಯಾವುದೈತಲ್ಲ, ಈ ಸೃಷ್ಟಿಯನ್ನು ಪೂಜೆ ಮಾಡ್ಬೇಕಂತ ದೇವರು ನಿನಗೆ ಹೇಳಿಲ್ಲ. ಸೃಷ್ಟಿಕರ್ತನಾದ ನನ್ನನ್ನು ಧ್ಯಾನ ಮಾಡ್ಬೇಕು, ನನ್ನ ಸಂಗಡ ಮಾತಾಡ್ಬೇಕಂತ ದೇವರು ಹೇಳಿದ್ದಾನೆ. ಎಲ್ಲರೂ ಗಟ್ಟಿ ತರ್ತೀನಿ. ಯಾಕೆ ಗೊತ್ತಾ? ಈ ಸೃಷ್ಟಿ ಲಯವಾಗುತ್ತೆ, ಆದ್ರೆ ಸೃಷ್ಟಿಕರ್ತ ಲಯವಾಗಲ್ಲ. ಆದ್ರೆ ನಿನ್ನೊಳಗಿರ್ತಕ್ಕಂಥ ದೇವರ ಆತ್ಮ ಲಯವಾಗಿರುವಂತ ಆತ್ಮ, ಆ ಆತ್ಮ ಸದಾಕಾಲ ದೇವರೊಂದಿಗೆ ಜೊತೆಯಾಗಿರ್ಬೇಕಂದ್ರೆ ನೀನು ಆತನ ಕಡೆ ನೀನು ದೃಷ್ಟಿ ಇಟ್ಟು ನೋಡ್ಬೇಕು ಪ್ರಿಯರೇ. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ಪರಿಶುದ್ಧಾತ್ಮ ದೇವರು ನಿಮ್ಮೊಂದಿಗೆ ಇರಬೇಕಂತ ಇಷ್ಟಪಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರನ್ನು ಸ್ವೀಕಾರ ಮಾಡಿ. ಹಲ್ಲೆಲೂಯಾ. ಪ್ರಿಯವಾದವರೇ, ಯೆಶಾಯನ ಬರೆದ ಗ್ರಂಥ, ಯೆಶಾಯನ ಬರೆದ ಗ್ರಂಥ 61 2ನೇ ವಚನ. ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನನ್ನು ನನ್ನ ಕಳಿಸಿದ ನೆಟಗಟ್ಟೆ ಚಮಚ.
ದುಃಖ ಇದೆಯಾ? ದುಃಖ ಹೋಗಲಾಡಿಸೋದಕ್ಕಾಗಿ ದೇವರು ತನ್ನ ದೂತನ್ನ ಕಳಿಸಿದ್ದಾನೆ ನಿಮ್ಮ ಹತ್ರ. ಕೇಳಿ ಗಟ್ಟಿ ತೋರ್ಸ. ದುಃಖದಿಂದ ದೂರ ಮಾಡೋದಕ್ಕಾಗಿ ಆ ಭಗವಂತನೇ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಕ್ರಿಸ್ತನ ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಇದು ಶುಭ ವರ್ಷ ಅಂತ ಅಂದ್ರೆ ಏನು? ಮನೆಯಲ್ಲಿ ಇದ್ದುಕೊಂಡು ದೇವ್ರ ಧ್ಯಾನ ಮಾಡ್ತಕ್ಕಂಥ ಶುಭ ವರ್ಷ. ಯಾರು ಹೇಳೋದು ಬೇಕಾಗಿಲ್ಲ, ಮನೆಗೆ ಕೂಡ್ರಿ, ದೇವ್ರ ಧ್ಯಾನ ಮಾಡ್ರಿ, ಒಳ್ಳೆಯವರಾಗಿ ಜೀವಿಸ್ರಿ, ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡ್ರಿ. ಬಟ್ಟೆ ಒಗೆದಿರಿ, ಆದ್ರೆ ನಿಮ್ಮ ಹೃದಯವನ್ನು ನೀವು ಶುದ್ಧಿ ಮಾಡಿರ, ಒಗೆದಿರ, ಹೃದಯದಲ್ಲಿರ್ತಕ್ಕಂಥ ಕೊಳಕನ್ನು ತೆಗೆದುಹಾಕಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಈ ಅವಕಾಶವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಈ ಕೊರೋನಾ ದೇವರೇ ಕಂಟ್ರೋಲ್ ಮಾಡಬೇಕು. ಯಾಕೆ ಬಂದದ ಕೊರೋನಾ? ಅದನ್ನ ಕಡೆ ಯಾರು ನೋಡ್ತಾ ಇಲ್ಲ, ಬರೀ ಪ್ರಪಂಚದ ಕಡೆ ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಅದನ್ನ ಕಡೆ ನೋಡಿ, ಅದನ್ನ ಕಡೆ ದೃಷ್ಟಿ ಇಟ್ಟು ಆತನನ್ನು ಸ್ವೀಕಾರ ಮಾಡಿದ್ರೆ ಈ ಲೋಕದಲ್ಲಿರ್ತಕ್ಕಂಥ ಯಾವುದು ಕೂಡ ನಿನಗೆ ಅಪಾಯ ಮಾಡೋದೇ ಇಲ್ಲ. ಪ್ರೈಸಲ್ಲ. ದೇವರಿಗೆ ಮಹಿಮುಂಟಾಗಲಿ. ಯಾಕೆ ಗೊತ್ತಾತ? ಸೃಷ್ಟಿಕರ್ತನಾದ ದೇವರು. ಯೇಸಪ್ಪ ಯಾಕೆ ಬಂದಿದ್ದಾನೆ ಗೊತ್ತಾ? ನೋಡ್ರಿ, 1ನೇ ವಚನ. ಮನಮೂರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಪ್ರೈಸ್ ದಿ ಲಾರ್ಡ್. ಯಾವ ಬಂಧನದಲ್ಲಿದ್ದೀರಿ? ಪಾಪದ ಬಂಧನದಲ್ಲಿದ್ದೀರಿ. ಕೊರೋನಾಕ್ಕೆ ಒಂದು ವೇಳೆ ಕೊರೋನಾ ಬಂದವರು ಸ್ವಸ್ಥತೆ ಆಗ್ಯಾರ. ಪಾಪ ರೋಗ ಬಂದವರು, ಪಾಪ ಮಾಡಿದವರು, ಪಾಪ ಭಯಂಕರವಾಗಿರುವಂಥ ರೋಗ ಪ್ರಿಯರೇ, ಅದು ಸ್ವಸ್ಥತೆ ಹೊಂದಬೇಕಾದ್ರೆ, ಅದಕ್ಕೆ ಔಷಧ ಸಿಗಬೇಕಾದ್ರೆ ಭೂಲೋಕದಲ್ಲಿ ಯೇಸು ಸ್ವಾಮಿ ಹತ್ರ ಮಾತ್ರ ಇದೆ. 2 ಗಂಟೆ ದರ್ಶನ. ಯಾಕಂದ್ರೆ ಮೇಲಿಂದ ಭೂಲೋಕಕ್ಕೆ ಬಂದ ದೇವರು ಅವರೊಬ್ಬರೇ, ಭೂಲೋಕದಿಂದ ಮೇಲಕ್ಕೆ ಏರಿ ಹೋದ ದೇವರು ಅವರೊಬ್ಬರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಮತ್ತೆ ದೇವರು ನೋಡ್ರಿ ಈ ತರವಾಗಿ ಮಾತಾಡಿದ್ದಾನೆ ನಿಮ್ಮ ಹತ್ರ. ಮುಯಿ ತೀರಿಸುವ ವರ್ಷ ಅಂತಿದೆ. ಅಂದ್ರೆ ದೇವರ ಕೋಪ. ಕೆಲವರು ಅನ್ಕಂತಾರೆ ಚೀನಾದವ್ರು ಮಾಡ್ಯಾರ, ಇನ್ನ ಕೆಲವರು ಅನ್ಕಂತಾರೆ ಅಮೇರಿಕಾದವ್ರು ಮಾಡ್ಯಾರ. ಯಾರು ಮಾಡೋಕ್ಕಾಗಲ್ಲ, ಸೃಷ್ಟಿ ಮಾಡೋಕೆ ಯಾರಿಂದೂ ಆಗಲ್ಲ. ನಾಶಪಡಿಸುವಂಥವುಗಳು ಬೇರೆ ಸೃಷ್ಟಿ ಮಾಡ್ಬೋದು, ಆದರೆ ಜೀವ ಕಣಗಳನ್ನು ಸೃಷ್ಟಿ ಮಾಡೋ ಶಕ್ತಿ ಯಾರಿಗೆ ಇಲ್ಲ. ಆ ದೇವರೇ ಭೂಲೋಕದ ಜನರು ಮಾಡುವ ಪಾಪ ಕೃತ್ಯಗಳು ನೋಡಿಬಿಟ್ಟು ಭಯಂಕರ ಅಹಂಕಾರಿಗಳಾಗಿ ಮರೆಯುವುದನ್ನು ನೋಡಿಬಿಟ್ಟು ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಪ್ರಿಯರೇ. ಕೊರೋನಾ ಕಾಣದೇ ಇರುವ ದೇವರ, ಕಾಣದೇ ಇರುವಂತ ಒಂದು ಸಣ್ಣ ಜೀವಿಗೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಜನರನ್ನ ಗಡ ನಡುಗುವಂತ ಮಾಡಿದಾನ ಪ್ರಿಯರೇ. ಅದಕ್ಕಾಗಿ ಮನೆ ಬಾಗಿಲು ಹಾಕೋರಿ, ಮನೆ ಕೂತ್ಕೊಳ್ರಿ, ಹೊರಗಡೆ ಹೋಗ್ಬೇಡ್ರಿ. ಯಾಕೆ? ಉಗ್ರ ಕೋಪ ಇದೆ ಹೊರಗಡೆ. ಮನೆಯಲ್ಲಿ ಕೂತ್ಕೊಂಡು ದೇವ್ರನ್ನ ಧ್ಯಾನ ಮಾಡ್ರಿ. ಎಷ್ಟೋ ದಿವಸಗಳು ಎಲ್ಲ ಪ್ರಾಪಂಚಿಕವಾಗಿ ನೀವು ಅಡ್ಡಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ಆದರೆ ಈಗ ದೇವರ ಕೋಪ ಹೊರಗಡೆ ಅಡ್ಡಾಡ್ತಾ ಇದೆ. ಆ ಕೋಪದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನೀವು ಮನೆಯಲ್ಲಿ ಇದ್ದು ಆತನ ಏನ್ ಮಾಡಬೇಕು? ಧ್ಯಾನ ಮಾಡಿಕೊಂಡು ನಿಮ್ಮ ಒಂದು ಜೀವಿತವನ್ನ ಸರಿ ಮಾಡ್ಕೋಬೇಕು. ಪ್ರೈಸಲ್ಲ. ಬಲು ಯೇಸು ಕ್ರಿಸ್ತ ಮಹಾರಾಜ ಕೂರ್ಚಿ. ಅದಕ್ಕೋಸ್ಕರವಾಗಿ ಆ ಪರಿಶುದ್ಧ ಆತ್ಮ ನಮ್ಮೊಳಗೆ ಪ್ರವೇಶ ಮಾಡಲಿ ಎಂಬುದಾಗಿ ನೀವು ದೇವರನ್ನ ಕೇಳಬೇಕು ಪ್ರಿಯರು. ದೇವರ ಆತ್ಮ ಪ್ರಪಂಚದೊಳಗೆ ಎಲ್ಲರೂ ಒಂದೊಂದು ಏನು ಮಾಡಿದ್ದಾರೆ? ಗುಂಪುಗಳು ಮಾಡಿದ್ದಾರೆ. ಆದರೆ ಪರಲೋಕದ ಗುಂಪು ಮಾತ್ರ ಪರಲೋಕಕ್ಕೆ ಸೇರುತ್ತೆ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಗುಂಪುಗಳು ಏನಾಗ್ತವೆ? ನಾಶವಾಗ್ತವೆ ಪ್ರಿಯರೇ. ಗುರುಪುತ್ರರಾಗ್ಬೋದು. ಗುರುವಿನ ಮಗ ಆ ಒಂದು ದೀಕ್ಷೆ ಕೊಡ್ತಾರೆ. ಲಿಂಗ ದೀಕ್ಷೆ ಮಾಡಿ ಅದೊಂದು ಮತದೊಳಗೆ ಸೇರಿಸ್ಬೋದು. ಉಪನಯನ ಮಾಡಿ ಬ್ರಾಹ್ಮಣ ಅಥವಾ ವೈಶ್ಯ ಮತದೊಳಗೆ ಸೇರಿಸ್ಬೋದು. ಒಂದೊಂದು. ಆದರೆ ಪ್ರಿಯವಾದವರೇ, ಮುಖ್ಯವಾಗಿರುವಂಥದ್ದು ಏನು ಗೊತ್ತಾ?
ದೇವರ ಮಗನಾದರೂ ಮಾತ್ರ ದೇವಲೋಕದಲ್ಲಿ ನಿನಗೆ ಜಾಗ. ಭೂಲೋಕದಲ್ಲಿ ಯಾರ ಪುತ್ರನಾದರೂ ಕೂಡ ಇಲ್ಲೇ ನಾಶವಾಗ್ತಿ. ದೇವಪುತ್ರ ಆಗುವಂತ ಒಂದು ವರ ಆ ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವ ಆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಡುತ್ತಾರೆ ಮಾತಾಡಿಸೋಣ. ದೇವರ ಮಗ ಯಾರು ಯೇಸು ಕ್ರಿಸ್ತನ ನಿಜವಾದ ದೇವರಂತ ನಂಬ್ತಾರೋ, ಆತನ ನಂಬಿಕೆ ಇಡ್ತಾರೋ, ರಕ್ಷಣೆ ಹೊಂದ್ತಾರೋ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾರೋ, ಆತನ ಆಹ್ವಾನ ಮಾಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗುತ್ತೆ. ಪ್ರಿಯ ಬೇಸಲ್ಲ, ದೇವರ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ದೇವಗಳ ತಗ ಹೋಗ್ತಾರ? ಎಲ್ಲಿಗೆ ಹೋಗ್ತಾರೆ? ದೇವಲೋಕಕ್ಕೆ ಹೋಗ್ತಾರೆ. ಬೇಸಲ್ಲ, ಆ ದೇವರ ಮಕ್ಕಳಾದವರಿಗೆ ಯಾರು ಕಾವಲಾಗಿರ್ತಾರೆ? ದೇವದೂತರೇ ಕಾವಲಾಗಿರ್ತಾರೆ. ಬೇಸಲ್ಲ, ಇಷ್ಟು ದಿವಸ ನಿನ್ನ ಒಂದು ದೇಹಕ್ಕೆ, ನಿನ್ನ ಒಂದು ಆತ್ಮಕ್ಕೆ, ನಿನ್ನ ಒಂದು ಪ್ರಾಣಕ್ಕೆ ಕಾವಲುಗಾರರು ಯಾರಾದರೂ ನಿನಗೆ ಗೊತ್ತಿಲ್ಲ. ಯಾಕೆ? ದೇವಪುತ್ರನಾಗದಿದ್ದರೆ, ದೇವಪುತ್ರ ನೀನಾದರೆ ದೇವದೂತರೇ ನಿನಗೆ ಕಾವಲಾಗಿದ್ದಾರೆ. ಪ್ರೀಸಲೋ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ಮಾತಾಡ್ತಾರೆ, ನನ್ನ ಉಪದೇಶವನ್ನು ಕೇಳು. ನಿನ್ನಂತೆ ನರನಾಗಿರುವಂಥ ಮನುಷ್ಯನನ್ನು, ಯಾವ ಮನುಷ್ಯನನ್ನಾಗಲಿ ಕೀಳಾಗಿ ಕಾಣಬೇಡ, ದೂಷಿಸಬೇಡ, ದ್ವೇಷಿಸಬೇಡ. ಅಪವಿತ್ರವಾಗಿರ್ತಕ್ಕಂಥ ದುರಭ್ಯಾಸಗಳು ಯಾವಾದರೂ ನಿನ್ನೊಳಗಿದ್ರೆ ಅವುಗಳನ್ನು ತೆಗೆದುಹಾಕು. ಕೊಲ್ಲುವಂಥ ಮಾತುಗಳಿದೆ, ಮಾತುಗಳಿಂದಲೇ ಕೊಲ್ತಾರಂತ ಮನುಷ್ಯರನ್ನು. ಯೇಸಪ್ಪ ಮಾತಾಡಿದ. ಆಮೇಲೆ ಕಣ್ಣಿನ ದೃಷ್ಟಿ, ಪಾಪದ ದೃಷ್ಟಿ, ಮೋಹ ದೃಷ್ಟಿ, ವ್ಯಭಿಚಾರದ ದೃಷ್ಟಿ. ನಾನೇನು ಮಾಡಿಲ್ಲ, ನೀನೇನು ಮಾಡಿಲ್ಲ, ಆದರೆ ಕಣ್ಣಿನಿಂದಲೇ ಏನು ಮಾಡಿ? ಪಾಪ ಮಾಡಿ. ಯೇಸಪ್ಪ ಹೇಳ್ತಾರೆ, ಏನ್ ಗೊತ್ತಾ? ವಿಚಾರ ಮಾಡಬಾರದೆಂದು ಪೂರ್ವಿಕರು ಹೇಳಿದ ಮಾತು ನೀವು ಕೇಳಿದಿರಲ್ಲ. ನಾನು ನಿಮಗೆ ಹೇಳೋದೇನೆಂದರೆ, ಮೋಹ ದೃಷ್ಟಿ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಭಿಚಾರ ಮಾಡಿದ್ದಕ್ಕೆ ಸಮಾನವಾಗಿದ್ದಾನೆ. ಅಂದ್ರೆ ನಿನ್ನ ಒಳಗ ಆ ಒಂದು ಮೋಹದ ಒಂದು ಬೀಜ ಬೀಳಾರ್ದಂತ ನೀವೇನು ಮಾಡಬೇಕು? ಅದನ್ನು ನಾಶಪಡಿಸಬೇಕು, ತೆಗೆದು ಬಿಸಾಕಬೇಕು ಅಂತ ಹೇಳಿ ಇದ್ದರೆ ಅದು ಹಂಗೆ ಬೆಳಕಂತ ಹೋಗುತ್ತೆ. ಸಂದರ್ಭ ಬಂದಾಗ ಅದು ನಿನ್ನೊಳಗೆ ಇರುತ್ತೆ, ನೀನು ತಪ್ಪು ಮಾಡ್ತೀವಿ ಪ್ರಿಯರೇ. ಎಂಥ ಸಂದರ್ಭ ಇದ್ರೂ ಕೂಡ ಆ ಬೀಜ ನಿನ್ನೊಳಗೆ ಇರಲಾರ್ದಂಗಿದ್ರೆ ನೀನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರೀಸರ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ನಿಂತ್ಕೊಳ್ಳೋಣ ಈ ಸಮಯದಲ್ಲಿ. ಆತ್ಮ ನಿನ್ನ ಜೊತೆಗಿದ್ದರೆ ದೇವದೂತರು ನಿನ್ನ ಸುತ್ತಲೂ ಇರುತ್ತಾರೆ. ನೀನು ಇಲ್ಲಿದ್ದರೆ ಆತನ ಸನ್ನಿಧಾನದಲ್ಲಿ, ಆತನ ಸಂಕಲ್ಪದ ಮೇರೆಗೆ ನೀನು ನಡ್ಕೊಳ್ತಿ. ಈ ಲೋಕ ಬಿಟ್ಟು ಹೋದ್ರೆ ಆತನಲ್ಲಿಗೆ ನೀನು ಹೋಗ್ತೀನಿ. ನಿನಗೆ ಮರಣದ ಭಯವಿಲ್ಲ, ಯಾವುದ ಕೊರತೆಯ ಬಗ್ಗೆ ಚಿಂತೆ ಇಲ್ಲ. ಅಸಮಾಧಾನಕ್ಕೆ ನೀನು ಮನಸ್ಸು ಕೊಟ್ಟಿದೀಯಾ? ಅಸಮಾಧಾನ ಪ್ರವೇಶ ಮಾಡಲು ಏನು ಮೂಲವಾಗಿದೆ ಹುಡುಕು. ರೋಗವು ಬರುವುದಕ್ಕಿಂತ ಮುಂಚೆ, ರೋಗ ಬರದಂತೆ ಎಚ್ಚರಿಕೆಯನ್ನು ವಹಿಸಿದೀಯಾ? ಒಂದು ವೇಳೆ ನೀನು ಅದಕ್ಕೆ ತುತ್ತಾಗಿದ್ದೀಯಾ? ಇವತ್ತು ದೇವರು ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ರೋಗದ ಬಂಧನದಿಂದ ಬಿಡುಗಡೆ, ಮಾನಸಿಕವಾಗಿ ಬಳಲುವಂತ ಒಂದು ಸಮಸ್ಯೆಯಿಂದ ಬಿಡುಗಡೆ, ಅನಾರೋಗ್ಯದಿಂದ ಬಿಡುಗಡೆ, ಬಡತನದಿಂದ ಬಿಡುಗಡೆ. ಈ ಲೋಕದಲ್ಲಿ ನಿನ್ನನ್ನು ಮೋಸ ಮಾಡಿ ನಾಶಪಡಿಸುವ ಆತ್ಮಗಳಿಂದ ಬಿಡುಗಡೆ. ಪರಿಶುದ್ಧಾತ್ಮನೆ ಒಳಗೆ ಬರಲು ಇಷ್ಟಪಟ್ಟಿದ್ದಾನೆ. ಆಹ್ವಾನ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ದೇವರಿಗೆ ಹೇಳ್ಕೊಡ್ರಿ. ನಿಮ್ಮ ಸಮಸ್ಯೆನ ದೇವರಿಗೆ ಹೇಳ್ಕೊಡ್ರಿ. ನಿಮ್ಮ ಬಾಯಿ ಮೂಲಕವಾಗಿ ನೀವು ಹೇಳ್ಬೇಕು. ನಿಮ್ಮ ಸಮಸ್ಯೆ ಏನಾಗಿದೆ ಹೇಳ್ಕೊಡ್ರಿ. ಇಷ್ಟು ದಿನಗಳು ಆತನಿಗೆ ನೀವು ದೃಷ್ಟಿ ಇಟ್ಟಿದ್ದೀರಾ? ಆತನ ನಾಮಸ್ಮರಣೆ ಮಾಡಿದ್ದೀರಾ? ಆತ ನಿಮ್ಮನ್ನು ಉಂಟು ಮಾಡಿ ಲೋಕಕ್ಕೆ ಕಳಿಸಿದ ದೇವರು. ಅದಕ್ಕೋಸ್ಕರವಾಗಿಯೇ ಆತನ ರಕ್ಷಣೆ ಮಾಡೋದಕ್ಕಾಗಿ ಲೋಕಕ್ಕೆ ಬಂದ. ಆತನೇ ತಿಳ್ಕೊಳ್ಳಲಿಲ್ಲ. ಎಷ್ಟೋ ದಿವಸಗಳು ನಿಮ್ಮಂತೆ ನರನಾಗಿರ್ತಕ್ಕಂಥ ಮನುಷ್ಯರು ಉಂಟು ಮಾಡಿದ ವಸ್ತುಗಳಲ್ಲಿ ದೇವರನ್ನ ಹುಡುಕಿದ್ದೀರೇನೋ? ಇವತ್ತು ದೇವರೇ ನಿಮ್ಮ ಸಂಗಡ ಮಾತಾಡೋದಕ್ಕಾಗಿ ಬಂದಿದ್ದಾನೆ. ಕಾಣದ ದೇವರು ಕಾಣಿಸಬೇಕಾದ್ರೆ
ಆತನಿಗೆ ಸ್ಥಳವನ್ನು ನೀನು ಕೊಡಬೇಕು. ನಿನ್ನ ಮನಸ್ಸಿನೊಳಗೆ, ನಿನ್ನ ಹೃದಯದೊಳಗೆ, ನಿನ್ನ ಮನೆಯೊಳಗೆ ಸ್ಥಾನವನ್ನು ಕೊಡಬೇಕು. ಆತನನ್ನು ಕರಿ, ನಿನಗೆ ಎಲ್ಲದರಿಂದ ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ದೇವರನ್ನ ಕೇಳಬೇಕು. ಈ ಸಮಯದಲ್ಲಿ ಆತನ ದರ್ಶನ ಕೊಟ್ಟು ಮಾತಾಡುವ ದೇವರು, ಆತನ ಬಿಡುಗಡೆ ಕೊಡುವ ದೇವರು. ಎಲ್ಲಿ ಇಬ್ಬರು ಮೂವರು ಕೂಡಿ ನಮ್ಮ ಧ್ಯಾನ ಮಾಡ್ತಾರೋ ಅಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಹೇಳಿ ನಮ್ಮ ಮನದಲ್ಲಿ ಬಂದಿರುವ ದೇವರು. ಈ ಸಮಯದಲ್ಲಿ ನೀವು ಹೇಳ್ಕೊ, ಯಾರು ಮೌನವಾಗಿರ್ಬೇಡ್ರಿ. ನಿಮ್ಮ ಸಮಸ್ಯೆ ಏನಾಗಿದೆ? ಮದುವೆ ಸಮಸ್ಯೆನಾ, ಮಕ್ಕಳ ಸಮಸ್ಯೆನಾ, ಅಥವಾ ಕುಟುಂಬದಲ್ಲಿ ಭಯಂಕರವಾಗಿರುವಂತಹ ಅಸಮಾಧಾನ ಸಮಸ್ಯೆನಾ, ನಿನ್ನ ದೇಹದಲ್ಲಿ ವೈಪರೀತ್ಯ ಉಂಟಾಗಿ ಅನಾರೋಗ್ಯ ಸಮಸ್ಯೆನ, ದುಡ್ಡಿನ ಸಮಸ್ಯೆನ ದೇವರಿಗೆ ತಿಳಿಸಿ. ಈ ಸಮಯದಲ್ಲಿ ದೇವರಿಗೆ ತಿಳಿಸು. ದೇವರನ್ನ ಸೃಷ್ಟಿ ಮಾಡೋ ಶಕ್ತಿ ನಿನಗಿಲ್ಲ, ಯಾವ ಮನುಷ್ಯನಿಗಿಲ್ಲ. ಆ ದೇವರೇ ಮನುಷ್ಯರನ್ನು ಉಂಟು ಮಾಡಿದ್ದಾನೆ. ಇದು ತಿಳ್ಕೋರಿ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ನಿಮಗೆ ತಿಳಿಸಿದ್ದಾನೆ. ಈ ಸಮಯದಲ್ಲಿ ಕ್ಷಮಿಸಿ ಎಂಬುದಾಗಿ ಹೇಳಿ, ದೇವರೇ ನನ್ನ ಕ್ಷಮಿಸಪ್ಪ ಅಂತ ಹೇಳಿ. ಯಾರ ಮೇಲೆ ಕೋಪ ಇದೆ, ಯಾರ ಮೇಲೆ ದ್ವೇಷ ಇದೆ, ಯಾರನ್ನ ಕಂಡ್ರೆ ಆಗಲ್ಲ, ಅದೆಲ್ಲ ಕೊಳಕು ಒಳಗಿಟ್ಕೊಂಡಿದೆಯಾ, ಶುದ್ಧಿಗೊಳಿಸು. ಮನೆ ಶುದ್ಧಿಯಾಗಿರ್ಬೇಕು, ಮನೆ ಶುದ್ಧಿಯಾಗಿರ್ಬೇಕು. ಶುದ್ಧಿಯಾದ ಮನೆಯೊಳಗ ಆತ್ಮ ಫಲದ ಬೀಜಗಳನ್ನು ತುಂಬು. ಸಮಾಧಾನ, ಪ್ರೀತಿ, ನೀತಿ, ತಾಳ್ಮೆ, ಆಶಾ ನಿಗ್ರಹ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾರು ಸ್ವರ ಎತ್ತಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ದೇವರನ್ನ ಕೇಳೋದು, ದೇವರನ್ನ ಕೇಳ್ಕೊಡ್ರಿ. ಈ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನೀ ಕೇಳಿಕೊಂಡ್ರೆ ನಿನಗೆ ಬಿಡುಗಡೆ. ಎಷ್ಟೋ ದಿನಗಳಿಂದ ಅದು ನಡಿಲಾರದ ಸ್ಥಿತಿಯಲ್ಲಿರಬಹುದು. ಪ್ರಾರ್ಥನೆ 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 ಮಾಡಿ ದೇವರನ್ನ ಕೇಳ್ರಿ, ಕೇಳ್ರಿ. ಯೇಸುವೇ ನಿಮಗೆ ಸ್ತೋತ್ರ, ಕರುಣಾನಿಧಿಯೇ ನಿಮಗೆ ಸ್ತೋತ್ರ, ಆಲಿಸುವ ದೇವರೇ ನಿನಗೆ ಸ್ತೋತ್ರ, ಕರುಣಿಸುವ ತಂದೆಯೇ ನಿನಗೆ ಸ್ತೋತ್ರ, ಸರ್ವ ಶುಭಕರನೇ ನಿನಗೆ ಸ್ತೋತ್ರಪ್ಪ. ಇಷ್ಟೊತ್ತು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡಿದ್ದೀವಿ ಸ್ವಾಮಿ. ನಮ್ಮೊಳಗಿರುವ ಕೊಳುಕು ಉಳುಕು ಎಲ್ಲ ಶುದ್ಧಿಗೊಳಿಸಿದ್ದೇವೆ ಸ್ವಾಮಿ. ನಮ್ಮನ್ನು ಸ್ವಾಮಿ ನಿನ್ನ ಪರಿಶುದ್ಧ ರಕ್ತದಿಂದ ಮತ್ತೊಂದು ಸಲ ಶುದ್ಧಿಗೊಳಿಸು ರಾಜ. ಅಪ್ಪ ತಂದೆಯೇ, ನಾವು ಕ್ಷಮಿಸಿದ್ದೇವೆ ಸ್ವಾಮಿ. ಯಾರ ಮೇಲೆ ಕೋಪ ಇಲ್ಲದಂತೆ ನಾವು ಕ್ಷಮಿಸಿದ್ದೇವೆ. ನಮ್ಮನ್ನು ಕ್ಷಮಿಸು ರಾಜ. ದೇವರೇ ಕಾರ್ಯ ಮಾಡುತ್ತೆ. ಯಾರ್ಯಾರು ಪ್ರಾರ್ಥನೆ ಮಾಡಿದ್ದಾರೆ, ಯಾರ್ಯಾರು ಸ್ವಾಮಿ ತಮ್ಮ ಸಮಸ್ಯೆಯನ್ನು ನಿಮ್ಮ ಮುಂದೆ ಹೇಳಿಕೊಳ್ತಾ ಇದ್ದಾರೆ, ಅವರನ್ನು ನೀನು ಮುಟ್ಟು ರಾಜ್ಯ, ಅವರನ್ನು ನೀನು ಸ್ಪರ್ಶಿಸುವ ರಾಜ್ಯ, ಅವರೊಳಗೆ ನೀನು ಪ್ರವೇಶ ಮಾಡಪ್ಪ. ಆವರಿಸಲಿ ಅರಿಗಲ ಅವಶ್ಯಕರ ಗಮತಿಂದಲ ಬಕೃತ ಪರಶಕರತಿ ಸೇರಲಾರ ಶಕರತಿಂದಲ ಬರತಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ, ಆರೋಗ್ಯ, ಸಮಾಧಾನ ಸಂಪೂರ್ಣವಾಗಿ ಆತ್ಮದೊಳಗೆ ಪ್ರವೇಶ ಮಾಡಲಿ. ಸುರಕ್ಷತೆ ಉಂಟಾಗಲಿ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ. ನಮ್ಮೊಳಗೆ ಪ್ರವೇಶ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್.